ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಪೂಜಾ ಅಶೋಕ ಕನ್ನಡ ಲಾಕ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಸೂಪರ್ ಆಗಿದ್ದೀವಿ. ಸೊ ನಾನು ಅವ್ರ ಊರಿಗೆ ಬಂದಿದ್ದೆ, ಜಾತ್ರೆ ಇತ್ತು ಅಂತ. ಯಾವ ಜಾತ್ರೆ ಏನು ಅಂತ ಫುಲ್ ಆಗಿ ನೋಡಿ ಗೊತ್ತಾಗುತ್ತೆ. ನಾನು, ನಮ್ಮ ಯಜಮಾನ್ರು, ನಮ್ಮ ಅತ್ತೆ, ನನ್ನ ಮಗ. ಸೊ ಇವತ್ತು ಹಬ್ಬ ಅಲ್ವಾ, ಅಮ್ಮ ಏನು ವಿಶೇಷ ಅಡುಗೆ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಸೊ ನನ್ನ ಫೇವ್ರೇಟ್ ಪಾಯಸ, ಬದನೆಕಾಯಿ, ವೈಟ್ ರೈಸ್, ಬೇಳೆ, ಸಂಡಿಗೆ. ಸೊ ಇಷ್ಟೆಲ್ಲ ಅಡುಗೆ ಮಾಡಿದ್ರು. ಸೊ ಇನ್ನೇನು ಊಟ ಮಾಡ್ಬೇಕು ಅನ್ನೋಷ್ಟರಲ್ಲೇ ನಮ್ಮ ಅಜ್ಜಿ ಊರಿಂದ ಬಂದರು, ನಮ್ಮ ಮಾವನ ಮಕ್ಕಳು ಎಲ್ಲರೂ. ಅದೇ ಮಾತಾಡ್ತಾ ಕುಂತಿದ್ವಾಗೆ ಊಟ ಮಾಡ್ತಾ ನಮ್ಮ ಮಾವನ ಮಕ್ಕಳೆಲ್ಲ ರೇಗಿಸ್ತಿದ್ರು, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ. ನನ್ನ ಮಗ ಶಾಕ್ ಆಗ್ಬಿಟ್ಟ, ನಮ್ಮಮ್ಮ ಏನು ಮಾಡ್ತಾವಳೆ ಇವತ್ತಂತ. ಹಾಗೆ ಮಾತಾಡ್ತಾ ಊಟ ಎಲ್ಲ ಆಯ್ತು ಫ್ರೆಂಡ್ಸ್. ಇನ್ನೇನು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಸಿಗ್ತೀನಿ ತೀರ್ನಕ್ಕೆ ಹೋಗ್ಬೇಕಾದ್ರೆ. ಸೊ ನೋಡಿ ಫ್ರೆಂಡ್ಸ್, ಈಗ ತಾನೇ ರೆಡಿಯಾಗಿ ಎಲ್ಲ ಬಂದ್ವಿ. ಎಲ್ಲಿಗೆ ಬಂದಿದ್ವಿ ಅಂತೆ, ಸಿದ್ಧಪರ್ವತ ಅಂಬಾ ದೇವಿ ಜಾತ್ರೆಗೆ ಬಂದಿದ್ದೀವಿ. ಹೇಗಿದ್ದೀನಿ ಅಂತ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಸಿದ್ದರಾಮಯ್ಯ ಅವ್ರು ಬಂದಿದ್ದರು. ಸಿದ್ದರಾಮಯ್ಯವರಲ್ಲಿ ಬಂದು ಉದ್ಘಾಟನೆ ಮಾಡಿ ಭಾಷಣ ಎಲ್ಲ ಮಾಡ್ತಿದ್ರು. ಆವಾಗ ತಾನೇ ನಾವು ಎಂಟ್ರಿ ಕೊಟ್ವಿ. ಭಾಷಣ ಎಲ್ಲ ಮಾಡಿ ಇನ್ನೇನು ಸಿದ್ದರಾಮಯ್ಯವರು ಹೋದ್ರು ಇವಾಗ. ಈ ಸಾರಿ ಏನು ಸ್ಪೆಷಲಪ್ಪ ಜಾತ್ರೆಯಲ್ಲಿ ಅಂದರೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಫುಲ್ಲು ಪ್ಲೇಸ್ ಇತ್ತು, ಮತ್ತು ಸ್ಟೇಜ್ ಗೀಜ್ ಎಲ್ಲ ಹಾಕಿದ್ರು. ಸರಿಗಮಪದವರೆಲ್ಲ ಬಂದಿದ್ದರು, ಪೃಥ್ವಿ ಭಟ್ ಅವರೆಲ್ಲ ಸಾಂಗ್ ಆಡೋಕ್ಕೆ. ಮತ್ತು ಜೋಕಾಲಿ ಅಂಗಡಿಗಳೆಲ್ಲ ಸ್ವಲ್ಪ ದೂರ ಹಾಕಿದ್ರು. ಒಂಥರ ಫ್ರೀ ಇತ್ತು ಫ್ರೆಂಡ್ಸ್ ಈ ಸಾರಿ ಜಾತ್ರೆ. ಸೊ ಯಾರೆಲ್ಲ ಅಂಬಾದೇವಿ ಜಾತ್ರೆಗೆ ಬಂದಿದ್ರಿ ಅಂತ ಕಮೆಂಟ್ ಮಾಡಿ, ಗೊತ್ತಾಗುತ್ತೆ ಯಾವ ಊರಿಂದ ಬಂದಿದ್ದೀರಿ, ಎಲ್ಲಿಂದ ಬರ್ತಿದ್ದೀರಿ ಅಂತ. ಸೊ ಅಷ್ಟು ಫೇಮಸ್ಸು ನಮ್ಮ ಅಂಬಾದೇವಿ ಜಾತ್ರೆ. ನಮ್ಮೂರಲ್ಲಿ ಇದೇ ದೊಡ್ಡ ಹಬ್ಬ ಅನಿಸುತ್ತೆ, ಮೇ ಬಿ. ಹೌದು, ಇದೇ ದೊಡ್ಡ ಹಬ್ಬ. ನನಗೆ ಯಾಕೆ ಸ್ಪೆಷಲಪ್ಪ ಈ ಜಾತ್ರೆ ಅಂದರೆ, ನಾನು ಇಲ್ಲೇ ಸ್ಕೂಲ್ ಓದಿದ್ದು ಅಂಬ ಮಾಡೋದ್ರಿಂದ ನಮ್ಮೂರು 3 ಕಿಲೋಮೀಟರ್. 15 ದಿನ ರಜೆ ಕೊಡ್ತಿದ್ರು ಫ್ರೆಂಡ್ಸ್ ನಮಗೆ ಜಾತ್ರೆ ಬಂದರೆ. ಅಂದರೆ ಅಲ್ಲಿ ಹಾಸ್ಟೆಲ್ ಇರ್ತಿತ್ತು, ಹುಡುಗಿರೆಲ್ಲ ಬರೋಕ್ಕಾಗಲ್ಲ, ಗಲಾಟೆ ಇರುತ್ತೆ ಅಂತ. ಸೊ ಹಂಗಾಗಿ ತುಂಬ ಖುಷಿ ಆಗ್ತಿತ್ತು. ಡೈಲಿ ಬರೋರು ಫ್ರೆಂಡ್ಸ್ ನಾವು ಜಾತ್ರೆ ಮಾಡೋಕ್ಕೆ. ದಿನ ತಿನ್ನೋದು, ದಿನ ಒಂದೇನೋ ವಸ್ತು ತಗೊಂಡು ಹೋಗೋದು, ತುಂಬ ಖುಷಿ ಆಗ್ತಿತ್ತು. ಫುಲ್ಲು ಚೆನ್ನಾಗಾಯ್ತು ತೇರು. ಇದೇ ಫಸ್ಟ್ ಇಷ್ಟು ಹತ್ತಿರದಿಂದ ನಾವು ಜಾತ್ರೆ ನೋಡಿದ್ದು. ಪ್ರತಿ ಸರಿ ಎಲ್ಲೋ ಒಂದು ಮೂಲೆಯಲ್ಲಿ ನಿಂತು ನೋಡ್ತಿದ್ವಿ. ಸೊ ತೇರೆಲ್ಲ ಆದಮೇಲೆ ಮನೆಗೆ ಬಂದು ನನ್ನ ಹಸ್ಬೆಂಡ್ ಬರ್ತಡೇ ಇತ್ತು. ಸೊ ಕೇಕೆಲ್ಲ ತಂದು ಸೆಲೆಬ್ರೇಷನ್ ಮಾಡ್ತಿದ್ವಿ. ನನ್ನ ಮಗ ಕೇಕ್ ಕಟ್ ಮಾಡಂದ್ರೆ ಆ ಕಡೆ ನೋಡ್ತಾ ಇದ್ದ. ಸೊ ಆಗ ಎಲ್ಲ ಕೇಕ್ ತಿನ್ನಿಸಿ ಸೆಲೆಬ್ರೇಟ್ ಮಾಡಿದ್ವಿ. ಈ ಸರಿ ಗಿಫ್ಟ್ ಏನು ಕೊಡೋಕ್ಕಾಗಿಲ್ಲ ಪಾಪ ಅವರಿಗೆ. ಸೊ ಇದು ಇನ್ನೊಂದು ದಿನದ ವ್ಲಾಗ್ ಆಗಿರುತ್ತೆ. ಅದೇ ಅಂಬಾದೇವಿ ಜಾತ್ರೆ ಆದಮೇಲೆ ಭೀಮಲಿಂಗೇಶ್ವರನ ರಥ ಆಗುತ್ತೆ. ಇದಕ್ಕೆ ಯಾರು ಜನ ಬರೋಲ್ಲ ಬೇರೆ ಊರಿಂದ, ನಮ್ಮೂರವರು ಪಕ್ಕದೂರವರು ಅಷ್ಟೇ. ಸೊ ಆ ತೇರೆಲ್ಲ ಎಳೆದ್ಮೇಲೆ ಆಯ್ತು, ಇನ್ನೇನು ಮಾಡೋದು, ಮನೆಗೆ ಹೋಗಿ ಅಂತ ಅಲ್ಲೇ ಹಂಗೆ ಹೋದ್ವಿ. ಜಾತ್ರೆಗೆ ನಡ್ಕೊಂತ ಫುಲ್ ದೂರ ಹಾಕಿದ್ರು ಫ್ರೆಂಡ್ಸ್ ಈ ಸರಿ. ಹಂಗೆ ಎಲ್ಲ ಹೋಗಿ ನನ್ನ ಮಗ ಇನ್ನೇನು ನೋಡ್ಬಿಟ್ಟ ಕಾರ್ ಆಡ್ಬೇಕಂತ. ಸೊ ನಮ್ಮ ಅಜ್ಜಿ ಕೂರಿಸಿದ್ಲು. ನನಗೆ ಭಯ, ಕೂರ್ತಾನೋ ಅಥವಾ ಇಲ್ಲೋ ಅಳ್ತಾನೋ ಅಂತ. ಇದೇ ಫಸ್ಟ್ ಟೈಮ್ ಅವನು ಈ ಥರ ಕುಂತಿದ್ದು, ಅವನೇ ಡ್ರೈವ್ ಮಾಡ್ತಿದ್ದು ಸುಮ್ಮನೆ ಆ ಥರ. ಸೊ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಯಾವ ಥರ ವೀಡಿಯೋಗಳು ಬೇಕಂದರೆ ಕಮೆಂಟ್ ಮಾಡಿ.